ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿದ್ದಣ್ಣ ಉತ್ನಾಳ್ ಅಥಣಿ ಅವರ ಚಿನ್ಮಯ ಚೇತನ, ಲಚ್ಚಾನ ಶ್ರೀ ಸಿದ್ಧಲಿಂಗ ಮಹಾರಾಜರು ಹಾಗೂ ಶ್ರೀ ಮಲ್ಲೇಶ್ ಬಿ ಕೋನಾಳ್ ಅವರ ಕಲ್ಯಾಣದ ಕ್ರಾಂತಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಧನಲಕ್ಷ್ಮಿ ಪಾಟೀಲ್. ಚಿನ್ಮಯ ಚೇತನ, ಲಚ್ಚಾಣ ಶ್ರೀ ಸಿದ್ಧಲಿಂಗ ಮಹಾರಾಜರು. ಈ ಪುಸ್ತಕದ ಲೇಖಕರು ಡಾಕ್ಟರ್ ಸಿದ್ದಣ್ಣ ಉತ್ನಾಳ್ ಅಥಣಿ. ಈ ಪುಸ್ತಕದ ಪ್ರಕಾಶಕರು ಅನುಪಮ ಪ್ರಕಾಶನ ಅಥಣಿ. ಇದರ ಮುಖಪುಟ ಬಣ್ಣದಿಂದ ಕೂಡಿದ್ದು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು, ಯಲ್ಲಾಲಿಂಗ ಮಹಾರಾಜರು, ಸಿದ್ಧಶ್ರೀ ಮಹಾರಾಜರು ಹಾಗೂ ಡಾಕ್ಟರ್ ಮುರುಘರಾಜೇಂದ್ರ ಮಹಾರಾಜರ ಭಾವಚಿತ್ರಗಳೊಂದಿಗೆ ಪ್ರಕಟಗೊಂಡಿದೆ. ಈ ಪುಸ್ತಕ 112 ಪುಟಗಳನ್ನು ಹೊಂದಿದೆ. ಇದರ ಬೆಲೆ 100 ರೂಪಾಯಿಗಳು. ಮುದ್ರಣಗಳು: ಮೊದಲ ಮುದ್ರಣ 1997ರಲ್ಲಿ, ದ್ವಿತೀಯ ಮುದ್ರಣ 2010ರಲ್ಲಿ, ತೃತೀಯ ಮುದ್ರಣ ಇದೇ ವರ್ಷ 2024ರಲ್ಲಿ ಮುದ್ರಣಗೊಂಡಿದೆ. ಈ ಪುಸ್ತಕದ ಮುನ್ನುಡಿ ಶ್ರೀ ಸಿದ್ದರಾಮ ಹರ್ತಿಯವರು ಬರೆದಿರುವರು. ಚಾಮರಸನ ಪ್ರಭುಲಿಂಗ ಲೀಲೆಯ ಪೀಠಿಕಾ ಸಂಧಿಯಲ್ಲಿದ್ದ ಪದ್ಯ ಪ್ರಸ್ತಾಪಿಸಿದ್ದಾರೆ. ಸತ್ತವರ ಕಥೆಯೆಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊಲಬು ತಾನಲ್ಲ, ಹೊತ್ತು ಹೋಗದೆ ಪುಂಡರಾಲಿಪ ಮತ್ತೆ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಯುವುದೇ ಪ್ರಭುಲಿಂಗ ಲೀಲೆಯು. ಈ ನುಡಿಗಳ ಶಕ್ತಿ ಈ ಕೃತಿಯಲ್ಲಡಗಿದೆ ಎಂದು ವಿವರಿಸಿದ್ದಾರೆ. ಇಂದಿನ ದಿನಗಳಲ್ಲಿ ಮಠ ಮನೆಗಳಾಗಿ ಪರಿವರ್ತಿಸುತ್ತಿರುವುದು ದುಃಖದ ಸಂಗತಿ. ಆದರೆ ಮುಗಳಖೋಡು ಮಠ ನಿಜವಾಗಿಯೂ ಮಠವಾಗಿದೆ ಎಂದು ಆನಂದಿಸುವ ಅವಕಾಶ ಸಿಕ್ಕಿದ್ದು ಈ ಸುದೈವ ಎಂದಿದ್ದಾರೆ. ಈ ಕೃತಿಯು ಸ್ವಾಭಾವಿಕವಾಗಿಯೇ ಅರಳಿ ಬಂದಿದೆ. ಇದರಲ್ಲಿ ಭಕ್ತಿ ಶ್ರದ್ಧೆಯಿಂದ ಲೇಖಕರು ಸಿದ್ಧಗೊಳಿಸಿದ್ದಾರೆ. ಸಿದ್ದಣ್ಣ ಉತ್ನಾಳ್ ಲೇಖಕರು ಹಾಗೂ ಪ್ರಕಾಶಕರು ಹೌದು. ಯಾವ ಘನತೆ ಗೌರವ ಇಲ್ಲದ ನನ್ನಿಂದ ಈ ಮುನ್ನುಡಿಯ ತಿಲಕವನ್ನು ನನಗೆ ಇಡಲು ಕೊಟ್ಟಿದ್ದು ಸೌಭಾಗ್ಯವೆಂದು ಭಾವಿಸಿರುವೆ ಎಂದು ಸಿದ್ದರಾಮ್ ಹರ್ತಿಯವರು ಪುಸ್ತಕದ ಮುನ್ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ. ಪುಸ್ತಕದ ಬೆನ್ನುಡಿಯಲ್ಲಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್, ಡಾಕ್ಟರ್ ಹಂಪ ನಾಗರಾಜಯ್ಯ, ಗೋರು ಚೆನ್ನಬಸಪ್ಪ, ಡಾಕ್ಟರ್ ಹಾಮಾನಾಯಕ್, ಡಾಕ್ಟರ್ ಆರ್.ಸಿ. ಹಿರೇಮಠ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ನಲ್ಲೂರ್ ಪ್ರಸಾದ್ರವರು ಬೆನ್ನುಡಿಯನ್ನು ಬರೆದಿರುವುದು ವಿಶೇಷ. ನಿಮ್ಮ ಕೃತಿಗಳನ್ನು ನೋಡಿದಾಗ ಅಧ್ಯಯನಶೀಲತೆ, ಚಿಂತನಪರತೆ, ಸೃಜನಶೀಲತೆ ಮುಪ್ಪರಿಗೊಳ್ಳುತ್ತಾ ಮುಂದುವರಿದಿದೆ. ನಿಮ್ಮ ಲೇಖನ, ವ್ಯವಸಾಯ ಇದಕ್ಕೂ ಶ್ರೇಷ್ಠ ಕೃತಿಗಳನ್ನು ಕೊಡಬಹುದು, ಕೊಡಲಿ ಎಂದು ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರು ಹಾರೈಸಿದ್ದಾರೆ. ನಾನು ಶ್ರೀ ಸಿದ್ಧಲಿಂಗ ಮಹಾರಾಜರ ಕುರಿತು ಹೇಳಿದ್ದರೂ ಓದುಗರ ಒಪ್ಪಿ ಆನಂದ ಪಟ್ಟರೆ ಸಾಕು, ನನ್ನ ಕೃತಿ ಎಂಬ ಮಗು ಅಂಬೆಗಾಲಿಟ್ಟು ಮುಂದೆ ದೊಡ್ಡವನಾಗುತ್ತೇನೆಂದು ಲೇಖಕರು ತನ್ನ ಆಶಯ ನುಡಿಯಲ್ಲಿ ನುಡಿದಿದ್ದಾರೆ. ಈ ಜಗದಲ್ಲಿ ಬಂದ ನಂತರ ಶಾಶ್ವತ ಉಳಿಯುವ ಸಾಹಿತ್ಯ ಸೇವೆ ಸಿಕ್ಕಿದ್ದು ನನ್ನ ಪುಣ್ಯವೆಂದು ಪ್ರಕಾಶಕರ ನುಡಿಯಲ್ಲಿ ಪ್ರಕಾಶಕರು ನುಡಿದಿದ್ದಾರೆ. ಈ ಪುಸ್ತಕ ಶ್ರೀ 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 ಷಡಾಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಪಾದಪದ್ಮಗಳಲ್ಲಿ ಅರ್ಪಿಸಿದ್ದಾರೆ. ಈ ಕೃತಿಯು ಪ್ರಾರಂಭದಲ್ಲಿ ಶ್ರೀ ಸಿದ್ಧಲಿಂಗ ಶ್ರೀಗಳ ಪವಾಡದ ನಿದರ್ಶನ ತೋರುತ್ತಾ ಪರಮಪೂಜ್ಯ ಶ್ರೀ 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 ಷಡಾಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸದ್ಗುರುವಿನ ಶ್ರೀರಕ್ಷೆಯಿಂದ ಸಾವು ಗೆದ್ದ ಸಾತ್ವಿಕ್ ಎಂಬ ಶೀರ್ಷಿಕೆಯೊಂದಿಗೆ ಪ್ರಾರಂಭವಾಗುವುದು. ಪರಮಪೂಜ್ಯ ಶ್ರೀಗಳ ಶುಭ ಸಂದೇಶ. ಪುಣ್ಯಭೂಮಿಯಾದ ಭಾರತ ದೇಶದಲ್ಲಿ ಯುಗಯುಗಗಳಿಂದಲೂ ಅನೇಕ ಋಷಿಮುನಿಗಳು, ಜ್ಞಾನಿಗಳು, ತಪಸ್ವಿಗಳು, ಶರಣರು, ಸಂತರು, ದಾಸವರೆಣ್ಯರು, ಸತ್ಪುರುಷರು ಅವತರಿಸುತ್ತಾ ಬಂದಿದ್ದಾರೆ. ಧರಣಿಯ ಮೇಲಿನ ದೇವಮಾನವನ ಜೀವನ ಚರಿತ್ರೆ ಹಾಗೂ ಪವಾಡ ಸದೃಶ್ಯ ಹೊತ್ತಿಗೆಯನ್ನು ರಚನೆ ಮಾಡಿ ಸದ್ಭಕ್ತರ ನೆತ್ತಿಗೆ ಉಣಬಡಿಸುವ ಸೌಭಾಗ್ಯ ದೊರೆತಿರುವುದು ನಿಮ್ಮ
ಪೂರ್ವಜನ್ಮದ ಪುಣ್ಯ ಎಂದು ಶ್ರೀಗಳು ಹೇಳಿದ್ದಾರೆ. ಈ ಕೃತಿಯು 18 ಅಧ್ಯಾಯಗಳನ್ನು ಹೊಂದಿದೆ. ಮೊದಲನೆಯ ಅಧ್ಯಾಯ ಮೂನಪ್ಪನ ಜನನದಿಂದ ಪ್ರಾರಂಭವಾಗುವುದು. ಮೂನಪ್ಪನ ಜನನ, ಮೋನಪ್ಪ ಸಿದ್ಧಲಿಂಗನಾಗುವುದು, ತಂದೆಯ ಅಗಲುವಿಕೆ, ಬಂಧನಾಳದಲ್ಲಿ ಸಿದ್ದಪ್ಪನು, ಸಿದ್ದಣ್ಣನ ಮದುವೆ, ಸಿದ್ಧಲಿಂಗನ ಸಂಸಾರ, ಸಿದ್ಧಲಿಂಗನ ಸಾಧನೆ ಹಾಗೂ ಕಾಯಕ, ಸಿದ್ಧಲಿಂಗನ ದೀಕ್ಷೆ, ಬದಲಾದ ಸಂಸಾರ, ಬಂಧನಾಳ ಮಠದ ಕಟ್ಟಡ ಮುಗಿಯಿತು, ಬಂಧನಾಳ ಬಿಟ್ಟಿದ್ದು, ಕನ್ನೋಳಿ ಸಾಹುಕಾರನ ಮನೆ ಹಾಕುವಾಗ ಮಾಡಿದ ಪವಾಡ, ಜಿಗಜೀಣಗಿಯ ಶ್ರೀ ಕೌದೆಪ್ಪ ಮಹಾರಾಜರ ಭೇಟಿ, ಬಾದಾಮಿ ಬನಶಂಕರಿ ದೇವಿಯ ದರ್ಶನ, ಗುರುವಿನ ದರ್ಶನ, ಚಲಿಸುವ ಉಗಿಬಂಡಿ ನಿಂತಿತು, ಯಲ್ಲಾಲಿಂಗ ಮಹಾರಾಜರು, ಸಮಾರೋಪ. ಹೀಗೆ 18 ಅಧ್ಯಾಯಗಳನ್ನು ಹೊಂದಿದ್ದು ಸವಿವರವಾಗಿ ವಿವರಣೆಯನ್ನು ನೀಡುತ್ತಾ ಎಲ್ಲ ಪವಾಡಗಳನ್ನು ಸವಿವರವಾಗಿ ಹಂಚಿಕೊಂಡಿದೆ. ಇಂದಿನ ಹೈದರಾಬಾದ್ ಕರ್ನಾಟಕ ಚಿಕ್ಕ ಗ್ರಾಮವೇ ತಕ್ಕಳಮೇಲಿ. ಈ ಗ್ರಾಮದಲ್ಲಿ ಲಚ್ಚಪ್ಪ ಹಾಗೂ ನಾಗಮ್ಮ ದಂಪತಿಗಳು ತಮ್ಮ ಜೀವನದಲ್ಲಿ ಶರಣತತ್ವ ಸಾಧಿಸುತ್ತಾ ಬಂದಿದ್ದರು. ಇವರಿಗೆ 2 ಹೆಣ್ಣು ಮಕ್ಕಳಿದ್ದರೂ ಗಂಡು ಸಂತಾನವಿರಲಿಲ್ಲ. ಅದರ ಬಗ್ಗೆ ಚಿಂತೆಯೂ ಅವರಿಗೆ ಇರಲಿಲ್ಲ. ಒಂದು ದಿನ ಓರ್ವ ಸಾಧುಸಂತ ಅವರ ಅಂಗಳಕ್ಕೆ ಬಂದಾಗ ನಮಸ್ಕರಿಸಿ, ಅಪ್ಪ, ತಾವು ನನ್ನ ಮನೆಗೆ ದಯಮಾಡಿಸಿ ಸೇವೆ ಸ್ವೀಕರಿಸಿ ಎಂದಾಗ, ಸೇವೆ ಸ್ವೀಕರಿಸಿ ಪ್ರಸನ್ನನಾಗಿ ನಿನಗೆ ಅಮೋಘ ಸಿದ್ಧನೆಂಬ ಸಿದ್ಧಪುರುಷ ನಿನ್ನ ಉದರದಲ್ಲಿ ಉದಯಿಸುತ್ತಾನೆಂದು ಹೇಳಿ ಹೊರಟು ಹೋದರು. ಶ್ರಾವಣ ಮಾಸದ ಬ್ರಾಹ್ಮಿ ಮುಹೂರ್ತ ಸಪ್ತಮಿ ಸೋಮವಾರ, ರೋಹಿಣಿ ನಕ್ಷತ್ರ, ಶಾಲಿವಾಹನ ಶಕೆ 1771 ಸಾಮ್ಯನಾಮ ಸಂವತ್ಸರದಂದು ಕ್ರಿಸ್ತಶಕ 1848ರಲ್ಲಿ ಗಂಡು ಮಗು ಜನಿಸಿತು. ಮೊದಲನೇ ಪವಾಡವೆಂದರೆ ಆ ಶಿಶು ಒಂದು ರಾತ್ರಿ ಆಕಳಿನ ಹತ್ತಿರ ಹೋಗಿ ವಿಸ್ಮಯಕಾರಿಯಾಗಿ ಆಕಳು ಆ ಮಗುವನ್ನು ತನ್ನ ನಾಲಿಗೆಯಿಂದ ನೆಕ್ಕು ಪ್ರೀತಿ ಮಾಡುತ್ತಿತ್ತು. ಇದನ್ನು ನೋಡಿದ ತಂದೆ ತಾಯಿ ಗಾಬರಿಯಾದರು. ಮತ್ತೊಂದು ದಿನ ಅದೇ ಸನ್ಯಾಸಿ ಬಂದು ಮೂನಪ್ಪನಿಗೆ ಸಿದ್ಧಲಿಂಗನೆಂದು ಕರೆಯಿರಿ ಎಂದು ಹೇಳಿದರು. ಸಿದ್ಧ ಮದುವೆಗೆ ಸಿದ್ಧನಿರಲಿಲ್ಲ. ಆದರೆ ತದನಂತರ ಸ್ವಾಮಿಗಳ ಆಶೀರ್ವಚನ ಕೇಳಿ ಆಯಿತು ಎಂದು ಮದುವೆಗೆ ಸಿದ್ಧನಾಗುತ್ತಾನೆ. ತಾಯಿ ನಾಗಮ್ಮ ಆನಂದಿತಳಾಗುವಳು. ಇಂಡಿ ತಾಲೂಕಿನ ಮಸಳಿ ಗ್ರಾಮದಲ್ಲಿ ಸಿದ್ದಪ್ಪ ದೇವಮ್ಮರ ಮದುವೆಯಾಯಿತು. ಸಿದ್ದಪ್ಪ ತನ್ನ ಸಂಸಾರದಲ್ಲಿ ತೀರಾ ಮಗ್ನನಾದನು. ಅದನ್ನು ಕಂಡ ಅವನ ತಾಯಿ ನಾಗಮ್ಮ ಮತ್ತೆ ಸ್ವಾಮಿಗಳ ಹತ್ತಿರ ಬಂದು ಕೇಳಿಕೊಂಡಾಗ ಒಂದು ದಿನ ಸಿದ್ದಪ್ಪನನ್ನು ಕರೆದು ಲಿಂಗದೀಕ್ಷೆ ನೀಡಿ ಓಂ ಮಹೇಶ್ವರಾಯ ನಮಃ, ಹಣೆಯಲ್ಲಿ ಭಸ್ಮ ಧರಿಸುತ್ತಾ ರುದ್ರಾಯ ನಮಃ, ಕಂಠಾಯ ನಮಃ ರುದ್ರಾಕ್ಷಿ ರಸವನ್ನು ಆತನ ಕೊರಳಲ್ಲಿ, ರಟ್ಟೆಯಲ್ಲಿ, ಕಂಕಣದಲ್ಲಿ ಧರಿಸಲು ಕೊಟ್ಟು ತದೇಕ ದೃಷ್ಟಿ ಕೊಡಿಸಿದಾಗ ಅಪ್ಪ ಗುರುವೆ ಎಂದು ಉದ್ಗಾರ ತೆಗೆದ ಸಿದ್ಧಲಿಂಗನ ಸಾಧನೆ, ಕಾಯಕ, ಶ್ರೀಶೈಲಕ್ಕೆ ಹೊರಟ ಸನ್ನಿವೇಶ ಆಧಾರಿತ ಘಟನೆಗಳು ಕಣ್ಣಿಗೆ ಕಟ್ಟಿದ ಹಾಗೆ ಇವೆ. ಶ್ರೀಶೈಲಿಂದ ಮಡದಿಯ ಜೊತೆ ತನ್ನ ತಾಯಿಯ ಆಸೆಯಂತೆ ವಾಪಸ್ಸಾಗಿ ಮುಂದೆ ಹೊರಟ. ತಾಯಿ ಎಲ್ಲಿ ಹೊರಟೆ ಎಂದಾಗ, ನಾನು ನಿನಗೆ ಬರುವೆನೆಂದು ಹೇಳಿದ್ದೆ, ಕೊಟ್ಟ ಮಾತಿನಂತೆ ಬಂದೆ. ನಾನು ಇನ್ನೊಬ್ಬರ ಆಧೀನ, ನೀನು ಯಾರ ಪ್ರಸಾದದಿಂದ ನನ್ನನ್ನು ಹಡೆದಿದ್ದೀಯೋ ಅವರ ಆಜ್ಞೆಯಂತೆ ಹೊರಡುತ್ತೇನೆ. ನಾನು ಶ್ರೀಶೈಲಕ್ಕೆ ಹೋದ ದಿನವೇ ದರ್ಶನವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ 3 ವರ್ಷಗಳಲ್ಲಿ ಗಿರಿಮಲ್ಲಯ್ಯ ರಹಸ್ಯ ದರ್ಶನ, ಸೌಂದರ್ಯ ಉಣ್ಣು ಬಂದೆ. ನನಗೆ ದಾರಿ ಬಿಡು ತಾಯಿ ಎಂದು ನೇರವಾಗಿ ಶ್ರೀ ಪ್ರಭುವಿನ ಗುಡಿಗೆ ಬಂದು ಒಳಹೊಕ್ಕರು. ಪವಾಡಗಳು ಪ್ರಾರಂಭವಾದವು. ಮೂಟಗಿ ಗ್ರಾಮದ ಶ್ರೀರಾಮಚಂದ್ರಪ್ಪ ಬೀರಿನಾಳ್ ಕಥೆ, ಕನ್ನೊಳ್ಳಿ ಸಾಹುಕಾರನ ಮನೆಗೆ ಹಾಕುವಾಗ ಮಾಡಿದ ಪವಾಡ, ಬಾದಾಮಿ ಬನಶಂಕರಿ ದೇವಿಯ ದರ್ಶನ, ಗುರುವಿನ ದರ್ಶನ, ಚಲಿಸುವ ಉಗಿಬಂಡಿ ನಿಂತಿದ್ದು, ಹೀಗೆ ಅನೇಕ ಪವಾಡಗಳು ಒಂದಾದರ ಮೇಲೆ ಮತ್ತೊಂದು ಮಾಡುತ್ತಾ ಸಾಗಿದರು. ಸಮಾರೋಪದಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಉಪದೇಶ ಪಡೆದು ಭಕ್ತರಾದವರ ಸಂಖ್ಯೆ ಅಸಂಖ್ಯ. ಗುರು ಸಿದ್ಧಲಿಂಗರ ನಾಮವನ್ನು ಜಗತ್ತಿಗೂ ತೋರಿದ ಶ್ರೀ ಯಲ್ಲಾಲಿಂಗ ಮಹಾರಾಜರು ಮುಗಳಖೋಡ್, ಕ್ಷೀರಾಲಿಂಗ ಮಹಾಸ್ವಾಮಿಗಳು ಪುಣೆ, ಶ್ರೀ ಆತ್ಮಾನಂದ ಮಹಾಸ್ವಾಮಿಗಳು ಅಹೇರಿ, ಗಿರೆಮ್ಮ ತಾಯಿ ರೂಗಿ, ಶ್ರೀ ಸಿದ್ಧಲಿಂಗ ಮಹಾರಾಜರು ಕೆಂಬಾವಿ ಪ್ರಮುಖರಾಗಿದ್ದಾರೆ. ಇವರ ಶಿಷ್ಯ ಪರಂಪರೆಯೇ ನಾಡಿನುದ್ದಗಲಕ್ಕೂ ಪಸರಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಹಾಗೂ ಕೇರಳದಲ್ಲಿದ್ದಾರೆ. ಇವರ ಶಿಷ್ಯರಲ್ಲಿ
ಜಾತಿ ಮತ ಪಂಥಗಳಲ್ಲದೆ ಭಾವಭಕ್ತಿಗಳಿಗೆ ಹೆಚ್ಚಿನ ಮಹತ್ವವಿದೆ. ತುಂಬ ಅಚ್ಚುಕಟ್ಟಾಗಿ ಭಕ್ತಿಭಾವದಿಂದ ಬರೆದು ಓದುಗರ ಮನಸ್ಸಿಗೆ ಹಿತ ಭಕ್ತಿಭಾವ ಉಕ್ಕಿ ಬರುವಂತೆ ಲೇಖನ ರೂಪವಾಗಿದೆ. ಕಲ್ಯಾಣದ ಕ್ರಾಂತಿ. ಇದರ ಲೇಖಕರು ಶ್ರೀ ಮಲ್ಲೇಶ್ ಬಿ ಕೋನಾಳ್. ಪ್ರಕಾಶನ ಸಗರನಾಡು ಪ್ರಕಾಶನ ಸುರಪುರ. ಇದರ ಮುಖಪುಟ ಬಣ್ಣದಿಂದ ಕೂಡಿದ್ದು ಅಲ್ಲಂಪ್ರಭುಗಳು, ಬಸವಣ್ಣನವರು, ಮಾದರ ಚೆನ್ನಯ್ಯ ಇವರ ಚಿತ್ರಗಳನ್ನು ಹೊಂದಿದೆ. ಈ ಪುಸ್ತಕವು 96 ಪುಟಗಳನ್ನು ಹೊಂದಿದೆ. ಇದರ ಬೆಲೆ 101 ರೂಪಾಯಿಗಳು. ಕಲ್ಯಾಣದ ಕ್ರಾಂತಿ ಇದೊಂದು ನಾಟಕ ರೂಪವಾಗಿದೆ. ಮುನ್ನುಡಿ. ಈ ಪುಸ್ತಕದ ಮುನ್ನುಡಿ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟ್ ಬರೆದಿರುವರು. ಮಲ್ಲೇಶ್ ಅವರು ಇದೊಂದು ಚಾರಿತ್ರಿಕ ನಾಟಕ ಎಂದು ಬರೆದಿರುವುದರಿಂದ ಅನುಭವ ಮಂಟಪದ ಅಸ್ತಿತ್ವ, ಎಳೆಹೊಟ್ಟೆ, ಶಿಕ್ಷೆ, ಬಿಜ್ಜಳನ ಅಂತ್ಯ ಈ ಮುಂತಾದ ಐತಿಹಾಸಿಕ ಸಂಗತಿಗಳ ಬಗ್ಗೆ ಪ್ರಾಜ್ಞರ ಅಭಿಪ್ರಾಯ, ಅಭಿಮತ, ದಾಖಲೆ, ಶರಣರ ವಚನಗಳನ್ನು ದಾಖಲೆಯಾಗಿ ಬರೆದಿಟ್ಟುಕೊಂಡು ಮಾಡಿದರೆ ಮತ್ತಿಷ್ಟು ವಾಸ್ತವವಾಗಿರುವುದು ಎಂದಿದ್ದಾರೆ. ಜನಹಿತ ದೃಷ್ಟಿಯ ನಾಟಕ ಕೃತಿಯನ್ನು ಪ್ರಕಟಿಸುತ್ತಿರುವ ಮಲ್ಲೇಶ್ ಕೋನಾಳ್ ಶ್ರಮ ಸಾರ್ಥಕವಾಗಲಿ, ಜನರ ಮನ ಬೆಳಕು ಮೂಡುವಂತಾಗಲಿ ಎಂದು ಹಾರೈಸಿ ತನ್ನ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಈ ಪುಸ್ತಕದ ಬೆನ್ನುಡಿ ಶ್ರೀ ಶಾಂತಪ್ಪ ಬೂದಿಹಾಳ್ ಅವರು ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದಿದ್ದಾರೆ. ಸಂದರ್ಭಕ್ಕನುಸಾರವಾಗಿ ಪಾತ್ರಗಳು, ದೃಶ್ಯ, ಸಂಭಾಷಣೆ, ನುಡಿಮುತ್ತುಗಳು, ವಚನಗಳು ಚೆನ್ನಾಗಿ ಸುಸಂಸ್ಕೃತ ಭಾಷೆಯಲ್ಲಿ ಮೂಡಿಬಂದಿವೆ ಎಂದಿದ್ದಾರೆ. ಈ ಪುಸ್ತಕವನ್ನು, ಈ ನಾಟಕ ಕೋನಾಳ್ರವರು ದಿವಂಗತ ಶ್ರೀ ಶಾಂತಗೌಡ ಹೊಸಮನಿ ಊರಿನ ಹಿರಿಯರು, ಬಸವಾದಿ ಶರಣರ ಚಿಂತಕರು, ಶಿಕ್ಷಣ ಪ್ರೇಮಿಗಳಾದ ಇವರಿಗೆ ಅರ್ಪಿಸಿದ್ದಾರೆ. ಈ ಪುಸ್ತಕದ ಆಶಯ ನುಡಿಯಲ್ಲಿ ಸಾಹಿತ್ಯ ಅನ್ನೋದು ಕೇವಲ ಶಬ್ದಗಳ ಸೆರಮಾಲೆಯಾಗಬಾರದು, ಸಮಾಜದಲ್ಲಿ ಆಳವಾಗಿ ಬೇರೂರಿ ಕುಳಿತಿರುವ ಜಾತಿ ಪದ್ಧತಿ, ಮೂಢನಂಬಿಕೆ, ಅಸ್ಪೃಶ್ಯತೆಯಂತಹ ಅನಿಷ್ಟತೆಗಳನ್ನು ತೊಲಗಿಸಲು ಸೂಕ್ತ ಮಾರ್ಗದರ್ಶನ ಹಾಗೂ ಸಮಂಜಸ ಸಲಹೆ ನೀಡುವ ಸಂತ, ಮಹಾಂತ, ವಿಚಾರವಂತರ ವಿವೇಕಶುದ್ಧ ಅಂದಾಗಲೇ ಒಬ್ಬ ಲೇಖಕ ಬರೆದ ಬರಹ ಸಾರ್ಥಕವಾಗುವುದು ಎಂದು ಕೋನಾಳ್ರವರು ತನ್ನ ಆಶಯ ನುಡಿಯಲ್ಲಿ ನುಡಿದಿದ್ದಾರೆ. ಪಾತ್ರ ಪರಿಚಯ. ಬಿಜ್ಜಳ ರಾಜ ಕೊಂಡಿ ಮಂಚಣ್ಣ, ಬಸವಣ್ಣನವರು, ಅಲ್ಲಮಪ್ರಭುಗಳು, ಹರಳಯ್ಯ, ಶೀಲವಂತ್, ಮಧು ಅರಸರು, ಶೆಟ್ಟರು, ಭಟ್ಟರು, ಕಲ್ಯಾಣಮ್ಮ, ಲಾವಣ್ಯ, ಕಲಾವತಿ ಹಾಗೂ ಚಿಕ್ಕ ಪುಟ್ಟ ಪಾತ್ರಗಳನ್ನು ಹೊಂದಿದೆ. ಈ ನಾಟಕ 17 ಪ್ರವೇಶಗಳನ್ನು ಹೊಂದಿದೆ. ಅರಮನೆ, ಅನುಭವ ಮಂಟಪ, ಹೊಲಗೇರಿ ಸ್ಥಳ, ಹರಳಯ್ಯನ ಮನೆ, ಬಸವಣ್ಣನವರ ಮನೆ, ರಾಜಬೀದಿ, ಮಧು ಅರಸರ ಮನೆ, ಹರಳಯ್ಯನ ಮನೆ, ರಾಜಬೀದಿಯ ಸ್ಥಳದಲ್ಲಿ ಆದ ಸಂಭಾಷಣೆಗಳು ಅಚ್ಚುಕಟ್ಟಾಗಿ ಮೂಡಿಬಂದಿವೆ. ಈ ನಾಟಕದಲ್ಲಿ ಬಳಸಿದ ಗಾದೆಗಳು ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು, ಘಟಿಸಿದ ಕಾರ್ಯ ವಿಷಮಯಗಳಿಗೆ ಚೆಲ್ಲಿದ ಹಾಲಿನಂತೆ ಒಡೆದ ಕನ್ನಡಿಯಂತೆ, ಶುಭಸ್ಯ ಶೀಘ್ರಂ, ಮನಕುಲುಕುವಂತೆ ಸಂಭಾಷಣೆಯನ್ನು ರಚಿಸಿದ್ದಾರೆ. ಸಚಿತ್ರ. ಎಲ್ಲ ಪಾತ್ರಗಳು ಸವಿವರವಾಗಿ, ಘಟನೆಗಳು ಕಣ್ಣಿಗೆ ಕಟ್ಟುವಂತೆ ರಚನೆ ಇದಾಗಿದೆ. ಹರಳಯ್ಯ ಮತ್ತು ಕಲ್ಯಾಣಮ್ಮನ ಭಕ್ತಿ ತನ್ನ ಎಡತೊಡೆಯ ಚರ್ಮ ನಿಮ್ಮ ಬಲತೊಡೆಯ ಚರ್ಮ ಸುಲಿದು ಆತ್ಮಶುದ್ಧಿಯಿಂದ ಹದಗೊಳಿಸಿ ಅಣ್ಣನವರಿಗೆ ಒಂದು ಜೊತೆ ಸುಂದರ ಜೋಡು ಮಾಡಿಕೊಡೋಣ ಎಂಬ ಭಕ್ತಿ ಹರಳಯ್ಯನ ಮತ್ತು ಕಲ್ಯಾಣಮ್ಮನ ಭಕ್ತಿಯನ್ನು ಎತ್ತಿ ತೋರಿಸುವುದು. ಜೋಡನ್ನು ಬಸವಣ್ಣನವರು ತನ್ನ ತಲೆಯ ಮೇಲೆ ಇಟ್ಟುಕೊಂಡರು. ಗಾಬರಿಯಿಂದ ಹರಳಯ್ಯ, ಗುರುದೇವ ಇದೇನು ಮಾಡಿದಿರಿ? ಪ್ರತ್ಯುತ್ತರವಾಗಿ ಬಸವಣ್ಣನವರು, ನೀವು ಹರಭಕ್ತರು, ಗುರುಲಿಂಗ ಜಂಗಮಕ್ಕರ ಕೃಪೆಗೆ ಪಾತ್ರರಾದವರು. ನಿಮ್ಮ ನರನಾಡಿಗಳಲ್ಲಿ ಕೂಡಲಸಂಗನ ನೆಲೆಸಿ ನಿಮ್ಮ ದೇಹವೇ ದೇಗುಲವಾಗಿ ಮಾಡಿದ್ದಾನೆ. ಮೈಚರ್ಮ ಪಾದುಕೆಗಳ ಮೇಲೆ ನಾನು ಪಾದವಿಟ್ಟರೆ ಕೂಡಲ ಸಂಗನು ಖಂಡಿತ ಮೆಚ್ಚಲಾರ. ಮಧುವರಸನ ಮತ್ತು ಹರಳಯ್ಯರ ನಡುವಿನ ಸಂಭಾಷಣೆ ತೀರಾ ವಿಭಿನ್ನವಾಗಿ ಚಿತ್ರಿಸಿದ್ದಾರೆ. ಅಲ್ಲಲ್ಲಿ ಆಡುಭಾಷೆಯನ್ನು ಉಪಯೋಗಿಸಿ ನಾಟಕ ಇನ್ನೂ ನೈಜತೆಯಿಂದ ಕೂಡಿದಂತಾಗಿದೆ. ಸಂಭಾಷಣೆ ತೀರಾ ವಿಭಿನ್ನವಾಗಿ
ಸಚಿತ್ರವಾಗಿ ವಿವರಿಸಿದ್ದಾರೆ. ಹರಳಯ್ಯನ ಮನೆಗೆ ಮಧುವರಸ ಬಂದಾಗ ದೇವರ ಗುಡಿಗೆ ಭಕ್ತರು ಬರಬೇಕೇ ವಿನಃ ದೇವರೇ ಭಕ್ತರ ಮನೆಗೆ ಹೋಗಬಾರದು, ಅದು ಅಸಂಬದ್ಧ ಹರಳಯ್ಯನವರೇ ಎಂದಾಗ ನಿಮ್ಮ ಆಚಾರ ವಿಚಾರ ಶಿವಭಕ್ತಿಯ ಶಕ್ತಿ ಅರಿಯದೆ ನಿಮ್ಮನ್ನು ಹೀನಾಯವಾಗಿ ಹೀಯಾಳಿಸಿ ನಾನು ಅನಂತ ಕಷ್ಟಗಳನ್ನು ಅನುಭವಿಸಿದೆ ಎಂಬ ಪಶ್ಚಾತ್ತಾಪದಿಂದ ಮಧುವರಸ ನುಡಿದ ಮಾತುಗಳು ಮನಸ್ಸು ತಟ್ಟುವ ಹಾಗಿವೆ. ಒಟ್ಟಾರೆ ತುಂಬಾ ಚೆನ್ನಾಗಿ ಮನಕುಲುಕುವ ರೀತಿ ಸಚಿತ್ರಣ ಸಹಿತ ವಿವರಿಸಿದ ನಾಟಕ ಇದಾಗಿದೆ. ಹೀಗೆ ಒಂದಾದ ನಂತರ ಮತ್ತೊಂದು ಪವಾಡಗಳು ನಡೆಯುತ್ತಲೇ ಸಾಗಿವೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿದ್ದಣ್ಣ ಉತ್ನಾಳ್ ಅಥಣಿ ಅವರ ಚಿನ್ಮಯ ಚೇತನ, ಲಚ್ಚಾನ ಶ್ರೀ ಸಿದ್ಧಲಿಂಗ ಮಹಾರಾಜರು ಹಾಗೂ ಶ್ರೀ ಮಲ್ಲೇಶ್ ಬಿ ಕೋನಾಳ್ ಅವರ ಕಲ್ಯಾಣದ ಕ್ರಾಂತಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಧನಲಕ್ಷ್ಮಿ ಪಾಟೀಲ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.